ಲೈಕನ್ನ ಮಾಡಿ ಬೆಲ್ಲುನ ಒತ್ತಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಸರಿತಾ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಗ್ರೋನಾಲೋನ್ಗೆ ಹೋಗ್ತಾ ಇದ್ದೀವಿ. ನಾವು ಇವತ್ತು ಗ್ರೋನಾಲೋನ್ಗೆ ಹೋಗ್ತಿದ್ದೀವಿ. ಅದು ಮುಂಚಿನ ವಿಡಿಯೋ ಏನಾದ್ರು ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಲೈಕನ್ನು ಮಾಡಿ ಬೆಲ್ಲುನ ಒತ್ತಿ. ಈಗ ನಾವು ಸೋದಾತಲ್ಯ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ವಾಕ್ ಮಾಡಿಕೊಂಡು 20 ಮಿನಿಟ್ಸ್ ಆಗುತ್ತೆ ವಾಕಲ್ಲಿ. ಏನಕ್ಕೆ ಅಂದರೆ ಇವತ್ತು ತುಂಬ ಕ್ರೌಡ್ ಇರುತ್ತೆ ಸಮ್ಮು, ಅಲ್ಲಿ ಕಾರ್ ಪಾರ್ಕಿಂಗ್ ಸಿಗೋದಿಲ್ಲ ಅಂತ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಿದ್ದೀವಿ. ಆಮೇಲೆ ಗ್ರನಲ್ ಟಿಕೆಟ್ಸಲ್ಲೂ ಮೆನ್ಷನ್ ಮಾಡಿದ್ದಾರೆ ಸಮ್ಮು, ಇವತ್ತು ಕಾರ್ ತರಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಬನ್ನಿ ಅಂತ. ಅದಕ್ಕೋಸ್ಕರ ಸರಿ ಪಪ್ಪ, ಆಯಿತು, ಗುಡ್ ಜಾಬ್. ಆ್ಯಂಡ್ ಇವತ್ತು ನಾವು ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಟ್ರೈನ್ ಜರ್ನಿ. ಸಮ್ಮೂನು ಎಂಜಾಯ್ ಮಾಡ್ತಿದ್ದ ಟ್ರೈನ್ ಜರ್ನಿನ. ಹಾಗೆ ಅವರು ನಮ್ಮ ಫ್ರೆಂಡ್ಸು ಕೂಡ ಅವನ್ನ ಆಟ ಆಡಿಸ್ತಾ ಇದ್ರು ಟ್ರೈನ್ನಲ್ಲಿ. ಈಗ 1.5 ಗಂಟೆ ಆದಮೇಲೆ ಸ್ಟಾಕ್ಹೋಮ್ಗೆ ರೀಚ್ ಆಗಿದ್ದೀವಿ. ಎಕ್ಸಿಟ್ ಆಗಬೇಕು. ಸೊ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಗ್ರೋನಾಲೋನ್ಗೆ ಹೋಗ್ತಾ ಇದ್ದೀವಿ ಅಂತ. ಈ ಗ್ರೋನಾಲೋನ್ ಏನು ಅಂತ ಅಂದರೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ. ಇಲ್ಲಿ ಆಲ್ಮೋಸ್ಟ್ 50ಕ್ಕಿಂತ ಹೆಚ್ಚು ಆಟಗಳಿದೆ. ಆ್ಯಂಡ್ ಎಷ್ಟೊಂದು ಜನ ಇರ್ತಾರೆ ಗೊತ್ತಾ ಇಲ್ಲಿ ಗ್ರೋನಾಲೋನ್ನಲ್ಲಿ. ಇವತ್ತು ನಾವಿವಾಗ ಟಿ ಸೆಂಟ್ರಲ್ ಸ್ಟಾಪಲ್ಲಿ ಟ್ರಾಮ್ಗೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ಈ ಗ್ಯಾಪಲ್ಲಿ ಟಿಕೆಟ್ ಹೇಗೆ ತೊಗೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ನಾವಿಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಹೇಗೆ ಬಸ್ ಟಿಕೆಟ್ ತೊಗೊಳ್ಳೋದು ಅಂತ ತೋರಿಸ್ತೀನಿ. ಹಾಗೆ ಇದರಲ್ಲಿ SL ಆ್ಯಪ್ ಅಂತ ಬರುತ್ತೆ, ಟಿಕೆಟ್ಸ್ ಎಲ್ಲ ಇರುತ್ತೆ. ನೋಡೋಣ, ಇಲ್ಲಿ 1 ಡೇ ಪಾಸ್ ಇದೆ, 4 hours ಇದೆ, 72 hours, 7 days, 30 days, 9 days, ಹಾಗೆ 1 yearಗೆ ಫುಲ್ ಟಿಕೆಟ್ ಸಿಗುತ್ತೆ. ನಾವು ಯಾವ್ದು ಬೇಕೋ ಅದು ತೊಗೋಬೋದು. ಆಮೇಲೆ ನಮ್ಮಲ್ಲಿ ಹೇಗೆ ಗೂಗಲ್ ಪೇ, ಫೋನ್ಪೇ ಅಂತ ಇರುತ್ತೆ, ಸ್ವೀಡನಲ್ಲಿ ಅದೇ ಥರ ಸ್ವಿಶ್ ಅಂತ ಇದೆ. ನಾವೇನೇ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಅದರಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಆ್ಯಂಡ್ ಟ್ರಾಮ್ ಬಂತು, ನೋಡೋಣ ಈ ಟ್ರಾಮಲ್ಲಿ ಸಿಗುತ್ತಾ. ಫುಲ್ ರಶ್ ಇದೆ. ಫೈನಲಿ ಹೇಗೋ ಸಿಕ್ತು. ಆ್ಯಂಡ್ ಸ್ಟ್ಯಾಂಡಿಂಗಲ್ಲೇ ಹೋಗಬೇಕು. 5 to 6 ಸ್ಟಾಪ್ಸ್ ಆಗುತ್ತೆ ಗ್ರೋನಾಲೋನ್ಗೆ ಹೋಗೋದಕ್ಕೆ. ಈ ಅಮ್ಯೂಸ್ಮೆಂಟ್ ಪಾರ್ಕ್ ಓಪನ್ ಆಗೋದು ಮಾರ್ನಿಂಗ್ 10 o'clock ಆಗುತ್ತೆ. ಹಾಗೆ ನಾವು ಹೊರಟಿರೋದು ಮನೆಯಿಂದ 8:30ಗೆ ಹೊರಟಿದ್ದೀವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಾದರೆ ಇದೇ ಥರನೇ ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ತುಂಬ ರಶ್ಶು ಕೂಡ ಇತ್ತು ಮೋಸ್ಟ್ಲಿ, ಅದಕ್ಕೇ ಬೇಗ ಹೊರಟಿದ್ದೀವಿ. ನೋಡ್ತಿದ್ದೀರಲ್ಲ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಆ್ಯಂಡ್ ನೀವಾಗಲೇ ನೋಡ್ತಾ ಇದ್ದೀರಾ ಯಾವ ಥರ ಇದೆ ರೈಡ್ಸ್ ಅಂತ. ಸೊ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ, ಯಾವ ಥರ ರೈಡ್ಸ್ ಎಲ್ಲ ಇರುತ್ತೆ, ನಾವು ಯಾವುದನ್ನು ಟ್ರೈ ಮಾಡಿದ್ವಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಸ್ಟಾರ್ಟಿಂಗಲ್ಲೇ ಮಕ್ಕಳಿಗೆ ಜಾಸ್ತಿ ರೈಡ್ಸ್ ಇದೆ. ಫಸ್ಟು ಅವ್ರಿಗೆ ಮಗನಿಗೆ ಆಟ ಆಡಿಸ್ಬಿಟ್ಟು ನೆಕ್ಸ್ಟ್ ನಾವು ಬೇರೆದನ್ನು ಟ್ರೈ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಟೈಮಿಂಗ್ ಇದೆ. ಅಷ್ಟರಲ್ಲಿ ನಾವು ಇರೋ ಆಟನೆಲ್ಲ ಮುಗಿಸ್ಕೋಬೇಕು. ನೋಡೋಣ ಎಷ್ಟು ಆಟ ಆಗುತ್ತೆ ಅಷ್ಟನ್ನ ಟ್ರೈ ಮಾಡ್ತೀವಿ. ಸುನಿ, ನೀನು ಈ ಗೇಮ್ಸ್ನೆಲ್ಲ ಮುಂಚೆ ಆಟ ಆಡಿದ್ಯಾ? ಆಟ ಆಡಿದ್ದೀನಿ, ಬಟ್ ಸಮೃದ್ಧ ಜೊತೆ ಆಟ ಆಡ್ತಿರೋದೇ ಹೊಸ ಎಕ್ಸ್ಪೀರಿಯನ್ಸ್ ನಮಗೆ. ಏನಂತೀಯ? ಹಾಂ ಹೌದು ಸುನಿ, ತುಂಬ ಚೆನ್ನಾಗಿದೆ. ಈ ಥರ ಆಟ ಆಡೋದನ್ನೆಲ್ಲ ನಾನು ಮೈಸೂರು ಎಕ್ಸಿಬಿಷನ್ಗೆ ಹೋದಾಗ ಅಲ್ಲಿ ಆಟ ಆಡಿದ್ದು.
ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲೇ ಬರ್ತಾ ಇರೋದು. ಇಲ್ಲೆಲ್ಲ ರೈಡ್ಸ್ ಎಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ನೋಡೋಣ ಹೇಗಿರುತ್ತೆ ರೈಡ್ಸು ಅಂತ ಎಲ್ಲ. ಹೊಸ ಥರ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಸಲ. ಈ 2 ಗೇಮ್ನ ಲಾಸ್ಟ್ ಇಯರ್ ಟ್ರೈ ಮಾಡಿದೆ. ಫುಲ್ ಹೈಟಲ್ಲಿತ್ತು, ಚೆನ್ನಾಗಿತ್ತು ಟ್ರೈ ಮಾಡಿದ್ದು. ಒಂದು ಫ್ರೀ ಫಾಲ್ ಅಂತ, ಇನ್ನೊಂದು ಎಲಿಪ್ಸ್ ಅಂತ. ಚೆನ್ನಾಗಿತ್ತು ಆಟ ಆಡೋದಕ್ಕೆ. ಮೇಲೆ ಹೋದರೆ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಎಲಿಪ್ಸಲ್ಲಿ ಹೋದರೆ. ಹಾಗೆ ಫ್ರೀ ಫಾಲಲ್ಲಿ ಹೋಗಿದ್ದೆ. ಬಾಬಾ ಮೇಲೆ ಹೋಗೋ ತನಕನೂ ಸ್ವಲ್ಪ ಭಯನೇ ಇತ್ತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಟ್ರೈ ಮಾಡಿದ್ದು ಅಷ್ಟೊಂದು ಹೈಟಲ್ಲಿ. ಈ ಥರ ಹೊಸದನ್ನು ಟ್ರೈ ಮಾಡೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಇವಾಗ ಇಲ್ಲಿ ಡ್ಯಾಶಿಂಗ್ ಕಾರ್ಗೆ ಬಂದ್ವಿ. ಡ್ಯಾಶಿಂಗ್ ಕಾರ್ ಅಂತ ಸ್ಟಾರ್ಟಿಂಗಿಂದ ಬಂದಾಗಿಂದಾನೇ ಶುರು ಮಾಡಿದ್ದ. ಫೈನಲಿ ಇಲ್ಲಿಗೆ ಬಂದ್ವಿ. ಎಂಜಾಯ್ ಮಾಡ್ದ ಅವನು. ಮಕ್ಳಿಗೆ ತಾನೇ ಇಷ್ಟ ಇರಲ್ಲ ಡ್ಯಾಶಿಂಗ್ ಕಾರ್ ಆಟ ಆಡೋದಕ್ಕೆ. ಇಲ್ಲಿ ಒಂದೊಂದು ಗೇಮ್ಸ್ ಆಟ ಆಡಬೇಕು, ಟ್ರೈ ಮಾಡಬೇಕು ಅಂತ ಅಂದರೆ ಕ್ಯೂ ಅಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆನಾದರೂ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಅಷ್ಟು ಕ್ಯೂ ಇರುತ್ತೆ. ನಾನು ಇಲ್ಲಿ ಏನು ನೋಡ್ತಿದ್ದೀರಾ, ಈ ರೈಡ್ಗೆ ಹೋಗಬೇಕು ಅಂದ್ಕೊಂಡೆ. ಆದರೆ ಕ್ಯೂ ನೋಡಿದ್ರೆ ಇಷ್ಟೊಂದು ಕ್ಯೂ ಇತ್ತು. ಸೊ ಬೇಡ ಅಂತ ಅಂದ್ಕೊಂಡೆ. ಅದು ಬಿಟ್ಟು ಈಗ ನೆಕ್ಸ್ಟ್ ಕ್ಯೂಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಆಟ ಆಡೋದಕ್ಕೆ. ನೋಡೋಣ ಇದು ಯಾವ ಥರ ಇದೆ ಅಂತ. ಇಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಎಲ್ಲ ರೈಡ್ಸ್ಗೂ ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಗಿತ್ತು. ಆಮೇಲೆ ಮಧ್ಯಾಹ್ನ 3:30 ಆದಮೇಲೆ ಒಂದು ಸ್ಲಾಟ್ ಇದೆ, ಸಂಜೆವರೆಗೆ ಇರುತ್ತೆ. ಆವಾಗ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಸೆಪ್ಟೆಂಬರ್ ಟೈಮ್, ಒಂದು ಸ್ವಲ್ಪ ಮಳೆಗಾಲ ಇರುತ್ತೆ. ಸೊ ಇವತ್ತು ಏನು ಮಳೆ ಬರಲಿಲ್ಲ, ಸ್ವಲ್ಪ ಬಿಸಿಲಿತ್ತು, ವೆದರ್ ಕೂಡ ಚೆನ್ನಾಗಿತ್ತು. ಆಮೇಲೆ ಮಧ್ಯಾಹ್ನ ಆಗ್ತಾ ಸ್ವಲ್ಪ ಕ್ಲೌಡಿ ಥರ ಇತ್ತು, ಚಳಿ ಕೂಡ ಆಗ್ತಾ ಇತ್ತು. ನಮ್ಮ ಬ್ಯಾಚ್ದು ಟೈಮ್ ಮುಗೀತು, ಎಲ್ಲರೂ ಹೊರಡ್ತಾ ಇದ್ದೀವಿ. ಆ್ಯಂಡ್ ಯಾರ್ಯಾರು ಬಂದಿರ್ತಾರೋ ಬೆಳಗ್ಗೆ ಹೊತ್ತು ಅವ್ರದ್ದೆಲ್ಲನೂ ಒಂದ್ಸಲ ಚೆಕ್ ಮಾಡ್ತಾರೆ ಯಾರ್ಯಾರು ಇದ್ದೀರಾ ಅಂತ. ಆಮೇಲಿಂದನೇ ನೆಕ್ಸ್ಟ್ ಬ್ಯಾಚ್ಗೆ ಬಿಡ್ತಾರೆ. ಹೇಗಿತ್ತು ಈ ರೈಡ್ಸ್ ಎಲ್ಲ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಯಾವ ರೈಡ್ಸ್ನ ಟ್ರೈ ಮಾಡಿದ್ದೀರಾ ಅಂತಲೂ ಹೇಳಿ. ನೋಡ್ತಿದ್ದೀರಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ. ನಾವು ನಮ್ಮ ಮನೆಗೆ ರೀಚ್ ಆಗಬೇಕು ಅಂದರೆ ಆಲ್ಮೋಸ್ಟ್ 2 hours ಬೇಕಿತ್ತು. ಇಲ್ಲಿ ಅದೆಷ್ಟು ಟ್ರೈನ್ ಮಿಸ್ ಆಗುತ್ತೋ, ಎಷ್ಟು ಬಸ್ ಮಿಸ್ ಆಗುತ್ತೋ ಗೊತ್ತಿಲ್ಲ, ಅಷ್ಟು ಜನ ಇದ್ದಾರೆ. ನೀವಿಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಪೆಟ್ ಅನಿಮಲ್ಸ್ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಕರ್ಕೊಂಬರೋದಕ್ಕೆಲ್ಲ ಪರ್ಮಿಷನ್ ಇದೆ. ಕಾರಲ್ಲಿ ಓಡಾಡೋದು ಅಭ್ಯಾಸ ಆಗಿಬಿಟ್ಟು ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ 2 hours 3 hours ಹೋಗಬೇಕು ಅಂದರೆ ತುಂಬ ಕಷ್ಟನೇ ಆಗುತ್ತೆ. ಅದು ಈ ಮಕ್ಕಳನ್ನ ಕಟ್ಕೊಂಡು ತುಂಬ ಸಾಕಾಗ್ಬಿಡುತ್ತೆ, ನಮಗೂ ಸ್ಟ್ರೈನ್ ತುಂಬ ಆಗಿಬಿಡುತ್ತೆ. ಫೈನಲಿ ಮನೆ ಹತ್ರ ಬಂದ್ವಿ. ಹೆಂಗಿತ್ತು ಸುನಿ? ಸೂಪರ್. ಹೇಗಿತ್ತು ಪುಟ್ಟಣ ಗ್ರೋನಲ್ಯಾಂಡ್ ಗೇಮ್ಸ್? ಟಯರ್ಡ್ ಆ್ಯಂಡ್ ಫನ್ನಿ. ಹೇಗಿತ್ತು ಚೆರಿ ಗ್ರೋನಲ್ಯಾಂಡ್? ಎಲ್ಲ ಆಟ ಆಡಿದ್ಯಾ? ಕೂತಿದ್ದೆ. ಇವತ್ತಿನ ನಮ್ಮ ಡೇ ಹೀಗಿತ್ತು.
ಎಲ್ಲ ಗೇಮ್ಸ್ ಎಲ್ಲ ಆಟ ಆಡಿದ್ವಿ, ಚೆನ್ನಾಗೆಲ್ಲ ಇತ್ತು. ಎಲ್ಲ ಗೇಮ್ಸ್ನ ಸ್ವಲ್ಪ ಟ್ರೈ ಮಾಡಿದ್ವಿ, ಹೈಟ್ ಆಗಿರೋದು ಟ್ರೈ ಮಾಡಲಿಲ್ಲ. ಚೆನ್ನಾಗಿತ್ತು ಹೊಸ ಹೊಸ ಥರದ ಗೇಮ್ಸ್ ಆಟ ಆಡಿ. ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.